ಹೇಳು. ಆ ರಮಾಕಾಂತಿ ಯಾಕೆ ನೀನ್ ಮೀಟ್ ಮಾಡಿದ್ಲು? ಅಕ್ಕ, ಅವ್ರ ಹೆಸರು ರಮಾಕಾಂತಿ ಅಲ್ಲ, ದಮಯಂತಿ. ಹಾ, ಅವಳೆ. ಏನಂತೆ? ಡೀಲ್ ಮಾಡೋದಿಕ್ಕೆ. ಹ, ಡೀಲಾ? ಮೊದ್ಲೇ ಅವ್ರಿಗೆ ಭಕ್ತಿನ ಸೊಸೆ ಮಾಡ್ಕೊಳ್ಳೋದಿಕ್ ಇಷ್ಟ ಇರ್ಲಿಲ್ಲ. ಅದು ಅಲ್ದೆ ಭಕ್ತಿ ಹೋಗಿದ್ದಿನಾನೆ ಅಲ್ಲಿ ಖ್ಯಾತೆ ತೆಗ್ದಿದ್ದಾಳೆ. ಗೆಟೌಟ್ ಅಂತ ಹೇಳಿ ಭಕ್ತಿನ ಆಚೆ ಹಾಕ್ಬಿಟ್ರೆ? ಹಾಗೇನಾದ್ರೂ ಆದ್ರೆ ಈ ಕಡೆ ಅಮ್ಮನ್ ಮನೇನೂ ಇಲ್ಲ, ಆ ಕಡೆ ಗಂಡನ್ ಮನೇನೂ ಇಲ್ಲ. ಬೀದಿಗ್ ಬಂದ್ಬಿಡ್ತಾಳೆ. ಆದ್ರೆ ಆ ಅಗಸ್ತ್ಯ ಮತ್ತೆ ದಾಮಿನಿ ಅಮ್ಮವ್ರು ಇರೋ ತನಕ ಅದಂತೂ ಸಾಧ್ಯನೇ ಇಲ್ಲ. ಓ, ಇವಾಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಭಕ್ತಿನ ವಾಪಸ್ ಕರ್ಕೊಂಡು ಹೋಗಿ ಅಂತ ಡೀಲ್ ಮಾಡಕ್ ಬಂದಿದ್ರಾ? ಇಲ್ಲ ಅಕ್ಕ, ಯಾವುದೇ ಕಾರಣಕ್ಕೂ ಹಾಗಾಗ್ಬಾರ್ದು. ಅವಳಲ್ಲೇ ನರಳಬೇಕು. ನರ್ಕ ನೋಡ್ಬೇಕು ಅವಳು. ಅಬ್ಬಾ, ಅವಳಿಗೆ ನರಕ ತೋರ್ಸಕ್ಕೆ ನೀನ್ ಅಲ್ಲಿಗೆ ಹೋಗ್ತೀಯಾ? ಅಲ್ವೇ ರಾಘು, ನಿಮ್ ಚಿಕ್ಕ ಮಾವ ಅವ್ರ ರಿಲೇಶನ್ಶಿಪ್ ಕಟ್ ಮಾಡ್ಕೊಂಡ್ಬಿಟ್ಟಿದಾರ ತಾನೆ? ನಾನೇನ್ ಅಲ್ಲಿಗೆ ಹೋಗ್ಬೇಕಾಗಿಲ್ಲ ಅಕ್ಕ. ಉರಿಯೋ ಬೆಂಕಿಗೆ ತುಪ್ಪ ಸಪ್ಲೈ ಮಾಡಿದ್ರಾಯ್ತು. ಅಯ್ಯೋ, ಅಷ್ಟೇನಾ? ನೀನು ಗೀ ಸಪ್ಲೈ ಮಾಡೋದ್ರಿಂದ ಆ ಉಮಾಶಾಂತಿಗೆ ಲಾಭ. ನಿನಗೇನ್ ಸಿಗತ್ತೆ? ಅದು ಉಮಾಶಾಂತಿ ಅಲ್ಲ, ದಮಯಂತಿ. ಕಾಂತಿನೋ ಶಾಂತಿನೋ ಲಾಭ ಆಗ್ತಿರೋದು ಅವಳಿಗೆ ಅಲ್ವಾ? ನಿನ್ಗೆ ಇನ್ನೊಂದ್ ಸಿಲ್ವರ್ ದೀಪ ಕೊಡ್ತಾಳೆ ಅನ್ನೋದಕ್ಕೆ ನೀನ್ ಅವ್ರ ಮನೆಗೆ ಯಾವ ಫಂಕ್ಷನಿಗೂ ಹೋಗೋ ಹಾಗಿಲ್ವಲ್ಲ? ಸಿಲ್ವರ್ ದೀಪ ಅಲ್ಲ ಅಕ್ಕ, ದುಡ್ಡು ಕೊಡ್ತಾರೆ. ಬರೀ ಒಂದೇ ಒಂದ್ಸಲ ಮೀಟ್ ಮಾಡಿದ್ದಕ್ಕೆ 20,000 ಕೊಟ್ರು, ಗೊತ್ತಾ?